ಧ್ರುವಂತ್ ಅವರು ಆ ಒಂದು ಕಿಚ್ಚನ ಚಪ್ಪಾಳೆಗೆ ಪಡ್ಕೊಳ್ಳಿಕ್ಕೆ ಡಿಸರ್ವ್ ಇದಾರಾ? ಒನ್ ಮ್ಯಾನ್ ಆರ್ಮಿ ಆಗಿ ಆಡಿದ್ದಾರೆ. ಪರ್ಸನಲ್ ಲೈಫ್ ಅಲ್ಲಿ ಏನು ಕೆಲವೊಂದು ಘಟನೆಗಳಾಗಿದ್ದು ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಗ್ಬಾರ್ದಿತ್ತು ಅಂತ ಇರಬಹುದು. ಗಿಲ್ಲಿ ಅವ್ರ ಆಟ ಎಲ್ಲೋ ಒಂದ್ ಕಡೆ ಬೇರೆ ರೀತಿನಲ್ಲೇ ಪೋಟ್ರೆ ಆಗ್ತದೆ ಅಂತ ಅನ್ಸುತ್ತೆ. ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿರೋದ್ರಿಂದ ಅದು ಅವರ ಒಂದು ಗೇಮ್ಗೆ ಎಫೆಕ್ಟ್ ಆಗಬಹುದು. ವೀಕ್ ಹೇಗಿದ್ರು ಮುಗೀತು, ಇನ್ನೊಂದು ವೀಕ್ ಏನಿದೆ ಅದರಲ್ಲಿ ಕಮ್ ಬ್ಯಾಕ್ ಮಾಡ್ಲೇಬೇಕು. 2 ವರ್ಷದ ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲಿ ನಾವ್ ಇಷ್ಟು ಕ್ರೇಜ್ ಯಾರಿಗೂ ನೋಡಿಲ್ಲ. ತಮಿಳು ತೆಲುಗು ಎಲ್ಲ ಸಾಂಗ್ಸ್ ಗಳೆಲ್ಲ ಮಾಡಿದ್ದಾರೆ. ಏನ್ ಮಾತಾಡಿದ್ರು ವೈರಲ್. ಫ್ರೆಂಡ್ಸ್ ಅಲ್ಲಿ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ರಕ್ಷಿತಾ ಅವ್ರಿಗೆ ಗಿಲ್ಲಿ ಇಷ್ಟ ಆಗಿರಬಹುದು. ಓಕೆ, ಧ್ರುವಂತ್ ಅವರ ವಿಚಾರಕ್ಕೆ ಬರೋದಾದ್ರೆ ಅಂದ್ರೆ ಒಂದು ಸೋರ್ಸ್ ಪ್ರಕಾರ ಧ್ರುವಂತ್ ಅವರಿಗೆ ಈ ಒಂದು ಸೀಸನ್ ನ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆಯೇ ಅಂತ ಒಂದಷ್ಟು ಊಹಾಪೋಹಗಳು ಹರಿದಾಡ್ತಾ ಇದೆ. ಸೊ ಧ್ರುವಂತ್ ಅವರು ಆ ಒಂದು ಕಿಚ್ಚನ ಚಪ್ಪಾಳೆಗೆ ಪಡ್ಕೊಳ್ಳಿಕ್ಕೆ ಡಿಸರ್ವ್ ಇದಾರಾ? ಹಾಗೆಯೇ ಧ್ರುವಂತ್ ಅವರ ಆಟ ನಾವು ಡೇ ಒನ್ನಿಂದ ಫಾಲೋ ಅಪ್ ಮಾಡ್ಕೊಂಡು ಬರೋದ್ರಿಂದ ವೀಕ್ಲಿ ಚೇಂಜ್ ಆಗ್ತಾ ಇತ್ತು ಅವರ ಆಟ. ಪ್ರತಿಯೊಂದನ್ನು ಕೂಡ ಬಹಳ ಪಾಸಿಟಿವ್ ಆಗಿ ತಗೊಳ್ತಾ ಇದ್ರು. ಯಾರೇ ಏನೇ ಆಡ್ಕೊಂಡ್ರು, ವ್ಯಂಗ್ಯ ಮಾಡಿದ್ರು, ಬೈದ್ರು, ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಸೊ ಅದೇ ರೀಸನ್ ಇರಬಹುದಾ? ಧ್ರುವಂತ್ ಅವರು ಏನು ಇಡೀ ಅಂದ್ರೆ ಈ ಸೀಸನ್ ಪೂರ್ತಿ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಒಂದು ರೀತಿಯಲ್ಲಿ ಹೌದು ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಮೆಂಟಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು. ಸಿಂಗಲ್ ಆಗಿ ಎಂತ ಹೇಳ್ತೇವೆ ನಾವು ಒನ್ ಮ್ಯಾನ್ ಆರ್ಮಿ ಆಗಿ ಆಡಿದ್ದಾರೆ. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಅಷ್ಟೇ ಕಂಟೆಂಟ್ಸ್ ನೇ ಕೊಟ್ಟಿದ್ದಾರೆ. ಅಂದ್ರೆ ಧ್ರುವಂತ್ ವರ್ಸಸ್ ರಕ್ಷಿತಾ, ಧ್ರುವಂತ್ ವರ್ಸಸ್ ಗಿಲ್ಲಿ, ಧ್ರುವಂತ್ ವರ್ಸಸ್ ಅಶ್ವಿನಿ. ಸೊ ಈ ಎಲ್ಲ ಒಂದು ವಿಚಾರ ನೋಡ್ತಾ ಹೋದ್ರೆ ಅಂಡ್ ಇನ್ನೊಂದು ಅವರಿಗೆ ತುಂಬಾ ಟಾಸ್ಕ್ ಸಿಕ್ಕಿರ್ಲಿಲ್ಲ. ಅಂದ್ರೆ ಅವ್ನ ಟಾಸ್ಕ್ ಅಂತ ಹೊರಗಡೆ ಇಟ್ಟಿದ್ರು ಯಾವಾಗ್ಲೂ. ಸೊ ಅದು ಸಿಕ್ಕಿರೋ ಟಾಸ್ಕ್ ಎಲ್ಲ ತುಂಬಾ ಚೆನ್ನಾಗಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರು ಡಿಸರ್ವಿಂಗ್ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ಅದ್ರೊಟ್ಟಿಗೆ ಎಂಟರ್ಟೈನ್ಮೆಂಟ್ ಕೂಡ ಅವರಲ್ಲಿ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಅವ್ರು ನೆಗೆಟಿವ್ ಆಗಿತ್ತು ಯಾವ ವಿಚಾರ ಅಂತ ಹೇಳಿದ್ರೆ ಅವರ ಪರ್ಸನಲ್ ಲೈಫ್ ಅಲ್ಲಿ ಏನು ಕೆಲವೊಂದು ಘಟನೆಗಳಾಗಿದ್ವು ಅದು ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಹೊರಗಡೆ ಬಂದಿತ್ತು. ಅಂದ್ರೆ ಮುಂಚೆನೆ ಹೊರಗಡೆ ಬಂದಿತ್ತು, ಬಟ್ ತುಂಬಾ ವೈರಲ್ ಆಗಿತ್ತು. ಸೊ ಎಲ್ಲೋ ಒಂದ್ ಕಡೆ ಆ ಒಂದು ವಿಚಾರವಾಗಿ ಜನ ಅವರ ಬಗ್ಗೆ ಬೇರೆ ಅಭಿಪ್ರಾಯ ಇಟ್ಕೊಂಡಿದ್ರು. ಸೊ ಹಾಗಾಗಿ ಹಲವಾರು ಜನಕ್ಕೆ ಅದು ಏನು ಒಳ್ಳೆ ಕಿಚ್ಚನ ಚಪ್ಪಾಳೆ ಅವ್ರಿಗೆ ಸಿಗ್ಬಾರ್ದಿತ್ತು ಅಂತ ಇರಬಹುದು. ಬಟ್ ಒಂದ್ ರೀತಿಯಲ್ಲಿ ನೋಡಿದ್ರೆ ಅವರಿಗೆ ಡಿಸರ್ವ್ ಇದ್ದಾರೆ ಅವರ ಆ ಒಂದು ವಿಚಾರಕ್ಕೆ. ಅವರ ಜೊತೆಗೆ ಗಿಲ್ಲಿ ಕೂಡ ಡಿಸರ್ವ್ ಇದ್ರು, ಅಶ್ವಿನಿ ಅವರು ಕೂಡ ಡಿಸರ್ವ್ ಇದ್ರು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಕೊಟ್ಟಿರೋದೇ ಅವರು. ಸೊ ಹಾಗಾಗಿ ಒಂದ್ ರೀತಿಯಲ್ಲಿ ಧ್ರುವಂತ್ ಅವರು ಡಿಸರ್ವ್ ಇದ್ದಾರೆ. ಬಟ್ ಹರ್ಷಿತಾ, ಈ ಒಂದು 2 ವೀಕ್ಸ್ ಇಂದ ನೋಡೋದಾದ್ರೆ ಗಿಲ್ಲಿ ಅವ್ರ ಆಟ ಎಲ್ಲೋ ಒಂದ್ ಕಡೆ ಬೇರೆ ರೀತಿನಲ್ಲೇ ಪೋಟ್ರೆ ಆಗ್ತದೆ ಅಂತ ಅನ್ಸುತ್ತಲ್ಲ? ಪೋಟ್ರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರೇನೋ ಒಂದು ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ ಅನಿಸ್ತಾರೆ ಗಿಲ್ಲಿ ಅವರು. ಅಂದ್ರೆ ಒಂದ್ ಕಡೆ ಅವ್ರು ತುಂಬಾ ಹಚ್ಕೊಂಡಿದ್ದು ಕಾವ್ಯ ಅವ್ರನ್ನ. ಸೊ ಒಂದ್ ಕಡೆ ಅವರು ಒಂಥರ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಿರೋದ್ರಿಂದ ನಾರ್ಮಲಿ ಕಾವ್ಯ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ದ ಪ್ರತಿ ವಾರ ಕೂಡ ಅವರು ಸ್ವಲ್ಪ ಹರ್ಟ್ ಆಗಿರ್ತಾರೆ. ಸೊ ಈ ವಾರ ಕೂಡ ತುಂಬಾ ಹರ್ಟ್ ಆಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಅದು ಅವರ ಒಂದು ಗೇಮ್ಗೆ ಎಫೆಕ್ಟ್ ಆಗಬಹುದು. ಇವಾಗ ಒಂದು 100 ಸ್ಟೆಪ್ಸ್ ಅಲ್ಲಿ 99 ಸ್ಟೆಪ್ಸ್ ಕರೆಕ್ಟ್ ಆಗಿಟ್ಟು ಒಂದ್ ಸ್ಟೆಪ್ ತಪ್ಪಿಟ್ರೆ ಇಡೀ ಸೀಸನ್ ಏನ್ ಮಾಡಿದ್ರು ಅದೆಲ್ಲ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರ ನೆಕ್ಸ್ಟ್ ಸ್ಟೆಪ್ ಕೂಡ ತುಂಬಾ ತಾಳ್ಮೆ. ಈ ಸ್ಟೆಪ್ ಈ 2 ವೀಕ್ ತುಂಬಾ ಇಂಪಾರ್ಟೆಂಟ್. ಈ ವೀಕ್ ಹೇಗಿದ್ರು ಮುಗೀತು, ಇನ್ನೊಂದು ವೀಕ್ ಏನಿದೆ ಅದರಲ್ಲಿ ಕಮ್ ಬ್ಯಾಕ್ ಮಾಡ್ಲೇಬೇಕು ಅವರು. ಗಿಲ್ಲಿ ಅವ್ರಿಗೆ ಆಚೆ ಕ್ರೇಜ್ ಎಷ್ಟಿದೆ ಅಂತಂದ್ರೆ ನಾವು ನೋಡ್ತಾ ಇದ್ವಿ. ಫಾಲೋವರ್ಸ್ 2,04,000 ಫಾಲೋವರ್ಸ್ ಇಂದ 1.1 ಮಿಲಿಯನ್ ತನಕ ಬಂದಿದ್ದಾರೆ. ಅಂದ್ರೆ ಅವ್ರು 1.2 ಮಿಲಿಯನ್ ಆಯ್ತು. 2 ಮಿಲಿಯನ್ ತನಕ ಬಂದಿದೆ. ಅಂದ್ರೆ ಕ್ರೇಜ್ ಹೇಗಿದೆ? ಇಷ್ಟು ವರ್ಷದ ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲಿ ನಾವ್ ಇಷ್ಟು ಕ್ರೇಜ್ ಯಾರಿಗೂ ನೋಡಿಲ್ಲ. ತಮಿಳು ತೆಲುಗು ಎಲ್ಲ ಸಾಂಗ್ಸ್ ಗಳೆಲ್ಲ ಮಾಡಿದ್ದಾರೆ. ಅಲ್ಲಿಂದನೂ ಕೂಡ ಫ್ಯಾನ್ಸ್ ಇದಾರೆ ಅವರಿಗೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ ಅವ್ರ ಕಂಟೆಂಟ್ ಆ ರೀತಿ ಕೊಡ್ತಾ ಇದ್ರು, ವೈರಲ್ ಆಗ್ತಾ ಇದ್ರು. ಸೊ ಹಾಗಾಗಿ ಜನ ಗಿಲ್ಲಿಯ ಒಂದು ಟ್ಯಾಲೆಂಟ್ ಆಗಿರ್ಬೋದು ಅದನ್ನ ತುಂಬಾ ಇಷ್ಟಪಟ್ಟಿದ್ದಾರೆ. ಹಾಗಾಗಿ 2.204K ಅಲ್ಲಿದ್ದಂತಹ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ 1.2 ಮಿಲಿಯನ್ ಬಂದ್ ನಿಂತಿದೆ. ಅವ್ರು ಆಕ್ಚುಲಿ ಹೇಳ್ತಾ ಇದ್ರು, ನಂದು ಕಾವ್ಯ ಜೊತೆ ಹೇಳಿದ್ರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರ ಒಂದು ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ ಆಗಿರ್ಬೋದು ತುಂಬಾ ವೈರಲ್ ಆಗಿರೋದು ಪರ್ಸನ್ನೇ ಅವರು. ಸೊ ಹಾಗಾಗಿ ಏನ್ ಮಾತಾಡಿದ್ರು ವೈರಲ್. ಅಂದ್ರೆ ಅವರ ಹಳ್ಳಿ ಭಾಷೆ ಆಕ್ಚುಲಿ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಸೊ ಹಾಗೆ ಹೇಗೆ ಮಂಗಳೂರು ಭಾಷೆ ಕನೆಕ್ಟ್ ಆಗುತ್ತೋ ಹಾಗೆ ಕೆಲವೊಂದು ಸ್ಲ್ಯಾಂಗ್ಸ್ ಗಳೇನಿದಾವೆ ಅದು ತುಂಬಾ ಕನೆಕ್ಟ್ ಆಗುತ್ತೆ. ಬಟ್ ಗಿಲ್ಲಿ ಹಾಗೆ ರಕ್ಷಿತಾ ಅಂತ ಬಂದಾಗ
ಸೊ ಎಲ್ಲೋ ಒಂದು ಕಡೆ ರಕ್ಷಿತಾ ಅವರು ತುಂಬ ಪೊಸೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಗಿಲ್ಲಿ ಅವ್ರ ಜೊತೆ, ಬಿಕಾಸ್ ಸ್ಟಾರ್ಟಿಂಗಿಂದ ಏನು ಹಾಗಿರಲಿಲ್ಲ. ಈ ಒಂದು 2 ವಾರದಿಂದ ಅಂದರೆ ಜನಗಳು ಹೇಗೆ ಬಿಗ್ ಬಾಸ್ ಮನೆಯಲ್ಲಿ ಕಡಿಮೆ ಆಗ್ತಾ ಬಂದರು, ಸೊ ಇಲ್ಲಿ ಪೊಸೆಸಿವ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದು ಕಡೆ ರಾಶಿಕಾ ಜೊತೆಗೆ ಜಗಳ ಮಾಡ್ತಾರೆ ಗಿಲ್ಲಿ ವಿಚಾರಕ್ಕೆ. ಆನಂತರದಲ್ಲಿ ಆ ಒಂದು ಬೀನ್ ಬ್ಯಾಗ್ನ ಎತ್ಕೊಂಡು ಹೋಗ್ತಾರೆ, ನಾನು ಒಬ್ಬಳೇ ಮಾತಾಡಬೇಕು ಅಂತ. ಸೊ ರಘು ಅವರು ಹಾಗೆ ಗಿಲ್ಲಿ ಅವರು ಅಂತ ಬಂದಾಗ ರಕ್ಷಿತಾ ಅವರು ಯೋಚನೆ ಮಾಡುವಂತಹ ಆ ಧಾಟಿನೇ ಬದಲಾಗ್ತಾ ಇದೆ ಅಲ್ಲ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ರಕ್ಷಿತಾ, ರಘು ಮತ್ತೆ ಗಿಲ್ಲಿ ಅವರ ಕಾಂಬಿನೇಷನ್ ಆಕ್ಚುಲಿ ಆರಂಭದ ದಿನದಲ್ಲಿ ತುಂಬಾ ಫೇಮಸ್ ಆಗಿತ್ತು. ಅಂದ್ರೆ ಅವ್ರು ಒಟ್ಟಿಗೆ ಇರ್ತಿದ್ರು, ಬಟ್ ಅದನ್ನು ಮಧ್ಯದಲ್ಲಿ ಏನೋ ಒಂದು ಮನಸ್ತಾಪಗಳಿಂದ ಅದು ಬ್ರೇಕ್ ಆಗಿತ್ತು. ಅದು ವಾಪಸ್ ಹಾಗೆ ಅವ್ರು ಮಿಂಗಲ್ ಆಗ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ನಾನು ಹೇಳಲ್ಲ ಅವರಿಗೆ ರಕ್ಷಿತಾ ಅವರಿಗೆ ಏನು ಗಿಲ್ಲಿ ಇಷ್ಟ ಅಂತ ನಾನು ಹೇಳಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವರ ಆಡ್ತಿರೋ ರೀತಿಯಿಂದ ಜನಕ್ಕೆ ಹಾಗೆ ಅನ್ನಿಸ್ತಿರ್ಬೋದು. ಆದ್ರೆ ನಾವು ಇನ್ನೊಂದು ಕಡೆ ಕೂಡ ನೋಡ್ಬೋದು, ಅಂದ್ರೆ ಫ್ರೆಂಡ್ಸ್ ಅಲ್ಲಿ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ, ಆಲ್ಮೋಸ್ಟ್ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಆ ಒಂದು ಪೊಸೆಸಿವ್ನೆಸ್ ಆಗಿರ್ಬೋದು. ಅದ್ರ ಜೊತೆಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಿರೋದು ಏನು ಅಂತ ಹೇಳಿದ್ರೆ, ಅವರು ಕಾವ್ಯ ಅವ್ರಿಗೆ ಹೇಳಿರ್ತಾರೆ, ಅಂದ್ರೆ ನೀವು ಯಾವತ್ತು ಗಿಲ್ಲಿಯವ್ರ ಜೊತೆ ಇರ್ತೀರಿ, ಗಿಲ್ಲಿಯವ್ರ ಜೊತೆ ಇರ್ತೀರಿ ಅಂತ. ಸೊ ಈಗ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅಂತ. ಹೌದು. ಸೊ ಹಾಗಾಗಿ ಜನಗಳಿಗೆ ಏನು ಒಂಥರ ಅವರು ಮೇ ಬಿ ರಕ್ಷಿತಾ ಅವರು ಗಿಲ್ಲಿ ಅವ್ರಂದ್ರೆ ಇಷ್ಟ ಅಂತ ಅವರಿಗೆ ಪೋಟ್ರೆ ಆಗಿರ್ಬೋದು. ಮತ್ತೇನು ಗೊತ್ತಾ, ನಿನ್ನೆ ಎಪಿಸೋಡ್ ಅಲ್ಲಿ ನಂದಗೋಕುಲ ಟೀಮ್ ಬಂದಾಗ ಹುಡುಗ ಹೇಗಿರ್ಬೇಕು ಅಂತೇಳಿ ರಕ್ಷಿತಾಂಗ್ ಒಂದು ಪ್ರಶ್ನೆ ಕೇಳ್ತಾರೆ. ಅವಾಗ ಹೇಳ್ತಾರೆ, ನನಗೆ ಹುಡುಗ ತರ್ಲೆ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿರ್ಬೇಕು ಅಂತ. ಸೊ ಜನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಗಿಲ್ಲಿನ ರಕ್ಷಿತಾ ಇಷ್ಟ ಪಡ್ತಿದ್ದಾರೆ ಅಂತ. ಅದ್ರ ಬಗ್ಗೆ ನಾವು ಕಮೆಂಟ್ಸ್ ಮಾಡಿದಾಗಲ್ಲ, ಬಿಕಾಸ್ ಅದು ಪರ್ಸನಲ್ ಲೈಫ್. ಅಂದ್ರೆ ನಾವು ಅಂದ್ರೆ ಏನಾಗುತ್ತೆ ಅಂತ ಗೊತ್ತುಂಟಾ, ಇವಾಗ ನಾವು ರಕ್ಷಿತಾ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಅಂದ್ರೆ ನಾವೆಲ್ಲೋ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದಾಗ ಆಗುತ್ತೆ. ಸೊ ಹಾಗಾಗಿ ಏನು ಅಂತ ಹೇಳಿದ್ರೆ, ಶಿ ಮೈಟ್ ಲೈಕ್ ದಟ್ ಟೈಪ್ ಆಫ್ ಪರ್ಸನ್ ಅಂತ. ಅಂದ್ರೆ ಅವರ ಪರ್ಸನಲ್ ಲೈಫಲ್ಲಿ ಅವರಿಗೆ ನೆಕ್ಸ್ಟ್ ಪಾರ್ಟ್ನರ್ ಆಗಿ ಬರೋರು ಆ ಥರ ಅಂದ್ರೆ ಕಾಮನ್ ಆಗಿ ಎಲ್ರಿಗೂ ಕಾಮಿಡಿ ಆಗಿರೋರು ತುಂಬಾ ಇಷ್ಟ ಆಗ್ತಾರೆ. ಇನ್ನು ಅವರು ಅದೇ ರೀತಿ ಇರೋ ಪರ್ಸನ್, ತುಂಬಾ ಆಕ್ಟಿವ್ ಆಗಿ ಚೈಲ್ಡಿಶ್ ಆಗಿ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಆ ಥರ ಪರ್ಸನ್ ಇಷ್ಟ ಆಗ್ಬೋದು. ಗಿಲ್ಲಿ ಅವರೇ ಇಷ್ಟ ಅಂತ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ. ಸೊ ಹಾಗಾಗಿ ಇದು ಒಂದು ಸುದೀಪ್ ಅವರು ಪ್ರಶ್ನೆ ಕೇಳಿದಾಗ ಎಲ್ಲೋ ಟ್ರ್ಯಾಕ್ ಬದಲಾಗ್ತಾ ಇದೆ, ಲಾಸ್ಟ್ ಕಿಚ್ಚನ ಪಂಚಾಯತಿಲಿ ಟ್ರ್ಯಾಕ್ ಬದಲಾಗ್ತಾ ಇದೆ, ನಾನೇನೋ ಮಾಡ್ತಿದ್ದೀನಿ ಇನ್ನೊಂದೇನೋ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಅಂದ್ರೆ ಡಿಸೈಡ್ ಆಲ್ರೆಡಿ ಇದು ಹಿಂಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು ಅಂದ್ರೆ ಅದನ್ನ ಹೇಳಕ್ ಆಗಲ್ಲ. ಅಂದ್ರೆ ಅವ್ರ ಮನ್ಸಲ್ಲಿ ಏನಿರ್ತದೆ, ಅವರ ಮೈಂಡ್ ಅಲ್ಲಿ ಏನ್ ಓಡುತ್ತೆ ಅದನ್ನ ನಾವು ಹೇಳಕ್ ಆಗಲ್ಲ. ನಾವೇನ್ ನೋಡ್ತಾ ಇದ್ದೀವಿ ಅದನ್ನ ಮಾತ್ರ ನಾವು ಹೇಳ್ಬೋದು. ಅಂದ್ರೆ ಇವಾಗ ಹಾಗೆ ಅನ್ನಿಸ್ತಾ ಇದೆ, ಅಂದ್ರೆ ಏನು ಅಂತ ರಕ್ಷಿತಾ ಅವ್ರಿಗೆ ಗಿಲ್ಲಿ ಇಷ್ಟ ಆಗಿರಬಹುದು ಅಂತ. ಬಟ್ ಗಿಲ್ಲಿಗೂ ಅದೇ ರೀತಿ ಭಾವನೆ ಅಲ್ಲ, ಗಿಲ್ಲಿ ಅವರು ಎಲ್ಲರಿಗೂ ಇಷ್ಟ ಆಗ್ತಾರೆ. ವೆರಿ ಕಾಮನ್ ಪರ್ಸನ್. ಅಂದ್ರೆ ಒಬ್ಬ ಪರ್ಸನ್ ನಿಮ್ಮನ್ನ ನಗಿಸ್ತಿದ್ದಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂದ್ರೆ ಹೊರಗಡೆ ಬಂದ್ರೆ ಗೆಸ್ಟ್ ಎಲ್ಲ ಗಿಲ್ಲಿ ಇಷ್ಟ ಅಂತ. ಅಂಡ್ ಅವರ ಕಂಟೆಸ್ಟೆಂಟ್ ಗಳ ಮನೆಯವ್ರು ಬಂದಾಗ್ಲೂ ಹೇಳ್ದು ಗಿಲ್ಲಿ ಇಷ್ಟ ಅಂತ. ಸೊ ಇದು ಕಾಮನ್ ಅಂತ ಅನ್ಕೋತೀನಿ ನಾನು, ಗಿಲ್ಲಿ ಇಷ್ಟ ಆಗೋದಿಲ್ಲ.